ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾನಂದ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾನಿವತ್ತು ಹಾಗಲಕಾಯಿ ಪಲ್ಯ ಎಲ್ಲ ಮಾಡಿಬಿಟ್ಟು, ಇವತ್ತು 13 ಡೇಟು. ಸೊ ನೈಟು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿಟ್ಬಿಟ್ಟು, ಮತ್ತು ನಮ್ಮ ಮನೆಯವರೆಲ್ಲ ಬೈಂಡ್ ಆಗ್ತಾಯಿದ್ರು. ಸ್ಕೂಲ್ ಹತ್ರ ಬಂತಲ್ವ, ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದಮೇಲೆ ಇದೆಲ್ಲ ಕೆಲಸ ಮಾಡಲೇಬೇಕು ಮನೆಯಲ್ಲಿ. ಸೊ ಅವನು ಮನೀಶು ಅವ್ನ ಬುಕ್ಕಿಗೆಲ್ಲ ಬರ್ಕೊಳ್ತಾ ಇದ್ದ. ಅವನೆಲ್ಲ ಹೆಸರು ಇದನ್ನೆಲ್ಲ ಬರೆದಿಡ್ತೀನಮ್ಮ ನಾನು, ನೀನು ಸಬ್ಜೆಕ್ಟ್ಸ್ ಎಲ್ಲ ಬರಿ ಅಂತ ಹೇಳ್ದ. ಸೊ ಹಂಗಾಗಿ ಸರಿ ಆಯ್ತಪ್ಪ ಮಾಡಿರಿ ಅಂತ ಹೇಳ್ಬಿಟ್ಟು ಇವತ್ತು ಅವರಿಬ್ಬರಿಗೆ ಬಿಟ್ಬಿಟ್ಟು ಇದನ್ನೆಲ್ಲ ಮಾಡೋದಕ್ಕೆ ಅಂತ ನಾನು ಮನೆ ಕೆಲಸ ಸ್ವಲ್ಪ ಮಾಡಬೇಕಾಗಿತ್ತಲ್ಲ. ಸೊ ಅಡುಗೆ ಮಾಡಬೇಕಾಗಿತ್ತು, ಲೇಟ್ ಆಗಿತ್ತು, ಆಲ್ರೆಡಿ 9-9:30 ಆಗೋಗಿತ್ತು. ಸೊ ಹಂಗಾಗಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಅವರು ಬೈಂಡ್ಗಳನ್ನೆಲ್ಲ ಹಾಕ್ತಾಯಿದ್ದಾರೆ. ಅಂದರೆ ಏನಂದರೆ ಟೆಕ್ಸ್ಟ್ ಬುಕ್ಸಿಗೆ ಮಾತ್ರನೇ ಬೈಂಡ್ ಹಾಕಬೇಕು, ನಾರ್ಮಲ್ ನೋಟ್ಬುಕ್ಗೆಲ್ಲ ಏನು ಅವಶ್ಯಕತೆ ಇಲ್ಲ ಈ ಸ್ಕೂಲಲ್ಲಿ. ಎಲ್ಲ ಅವರೇ ಸ್ಕೂಲ್ ಪ್ರಿಂಟ್ ಎಲ್ಲ ಬಂದಿರುತ್ತಲ್ವ, ಸೊ ಅವರೇ ಹಾಕ್ತಾರೆ. ಸೊ ನಾನು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಕೂಡ ನಾನು ಮಿನಿ ವ್ಲಾಗಲ್ಲಿ ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ಹೋಗಿ ದಯವಿಟ್ಟು ಚೆಕ್ ಮಾಡಿ, ಒಂದ್ಸಲಿ ನೋಡಿ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ಸಪೋರ್ಟ್ ಮಾಡಿ ನಮಗೂ ಕೂಡ. ಮತ್ತು ನೋಡಿ, ನಾನು ಅದು ಸ್ವಲ್ಪ ಪಲ್ಯ ಚಪಾತಿ ಎಲ್ಲ ಮಾಡಿಬಿಟ್ಟು ನಾನು ಬಂದು ಕೂತ್ಕೊಂಡು, ಅವನು ಹೇಳಿದ್ನಲ್ವ ಸ್ವಲ್ಪ ಬರೀಬೇಕು ಅಂತ. ಸೊ ಹಂಗಾಗಿ ನಾನು ಎಲ್ಲನೂ ನೇಮು ಇದನ್ನೆಲ್ಲ ಬರ್ಕೊಟ್ಟೆ. ಯಾವಾಗಲೂ ಅಷ್ಟೇ, ಪ್ರತಿ ವರ್ಷವೂ ಒಂಥರ ಇದನ್ನೆಲ್ಲ ಹಾಕ್ಬೇಕಾದ್ರೆ ನಮ್ಗೆ ಹಳೆ ನೆನಪು ಕೂಡ ಬರ್ತವೆ. ನಮ್ಮ ಪುಣ್ಯ ಏನಂದರೆ ಈ ಬುಕ್ಕುಗಳಿಗೆ ಬೈಂಡ್ ಹಾಕೋ ಅವಶ್ಯಕತೆ ಇಲ್ಲ. ಕೊಡಲಿ ಬ್ಯಾಗ್. ಸೊ ಇನ್ನೂ 5 ಇದು ಉಳಿದಿದೆ, ಮತ್ತು ಇದು 1 ಶೀಟ್ ಉಳಿದಿದೆ. ಒಂದು ಬ್ಯಾಗ್ ಫುಲ್ ಬ್ಯಾಗು ಮತ್ತು ಪೆನ್ಸಿಲ್ ನಾನು ಇವತ್ತು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನೈಟಿಲ್ಲೇ ಹೋಗ್ತಾಯಿದ್ದೀನಿ. ಕೇಕ್ ತರಕ್ಕೆ ಹೋಗ್ತಾಯಿದ್ದೀನಿ. ಅವ್ರ ಬರ್ತಡೇ ಇದೆ. ನಾನು ಅವ್ರಿಗೆ ಗೊತ್ತಾಗತ್ತೆ ಅಂದ್ಬಿಟ್ಟು ನಾನು ನೈಟಿಲ್ಲಿ ಹೋಗ್ತಾಯಿದ್ದೀನಿ. ಅವ್ರು ಎಡಿಟಿಂಗ್ ಮಾಡ್ತಿದ್ದಾರೆ, ಒಳಗಡೆ ರೂಮಲ್ಲಿ ಕೂತಿದ್ದಾರೆ. ಸೊ ಹಂಗಾಗಿ ಗೊತ್ತಾಗಬಾರ್ದು ಅಂತ ಹೋಗ್ತಾಯಿದ್ದೀನಿ ನಾನು. ಮನೆ ಹತ್ರನೇ ಒಂದು ಬೇಕ್ರಿ ಇತ್ತು. ಸೊ ಆ ಬೇಕ್ರಿಗೆ ಹೋಗ್ಬಿಟ್ಟು ಕೇಕನ್ನ ತೊಗೊಂಡು ಬಂದೆ ನಾನು. ಸೊ ನೈಟಿಲೇ ಹೋಗ್ಬಿಟ್ಟಿದ್ದೆ ನಾನು, ಯಾಕಂದರೆ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು. ಡ್ರೆಸ್ ಹಾಕೊಂಡ್ರೆಲ್ಲ ಗೊತ್ತಾಗತ್ತಲ್ವ, ಎಲ್ಲಿಗೆ ಹೋಗ್ತಿದ್ಯಾ ಏನು ಆಯ್ತಾ ಅಂತ ಕೇಳ್ತಾರೆ. ಸೊ ಹಂಗಾಗಿ ಹಂಗೆ ಹೋಗಿ ಒಂದು ಫ್ಲೇವರ್ ಯಾವ್ದಾದ್ರು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಈ ಸಲ. ಅದನ್ನು ತಂದಾದಮೇಲೆ ನೆಕ್ಸ್ಟ್ ಮನೆಗೆ ಬಂದು ಚಪಾತಿ ಮಾಡಬೇಕಾಗಿತ್ತು. ಪಲ್ಯ ಮಾಡಿಟ್ಟಿದ್ನಲ್ವ, ಸೊ ಹಂಗಾಗಿ ಚಪಾತಿ ಎಲ್ಲ ಹೊಸ್ದ್ಬಿಟ್ಟು ರೆಡಿ ಮಾಡಿಬಿಟ್ಟು ಊಟಕ್ಕೆಲ್ಲ ಕೊಟ್ಟೆ. ಏನೋ ಒಂಥರ ಚಿಕ್ಕ ವಯಸ್ಸಿಂದನೂ ನನಗೆ ಚಪಾತಿ ಮಾಡಬೇಕು ಅಂತಂದರೆ ಏನೋ ಗೊತ್ತಿಲ್ಲ, ಆವಾಗಿಂದ ಮಾಡಿ ಅಭ್ಯಾಸ ಆಗಿಬಿಟ್ಟು ಸ್ವಲ್ಪ ಬೇಗನೆ ಮಾಡ್ತೀನಿ ಅದೊಂದು ಕೆಲಸನ. ಆವಾಗೆಲ್ಲ ನಮಗೆ ಮದುವೆ ಆಗೋಕ್ಕೆ ಮುಂಚೆ ಚಪಾತಿ ಒಂದೇ ಅನಿಸುತ್ತೆ, ಮಿದ್ಯೋದು ಹೊಸ್ಯೋದು ಎಲ್ಲ ಹೇಳ್ಕೊಟ್ಟಿದ್ದು. ಅಂದರೆ ಒಂದು ಮುದ್ದೆ ಮಾಡೋಕ್ಕೆ, ಒಂದು ಅನ್ನ ಮಾಡೋಕ್ಕೆ ಕೂಡ ಅಷ್ಟೊಂದು ಬರ್ತಿರಲಿಲ್ಲ. ಇದೊಂದು ಮಾತ್ರ ನೋಡಪ್ಪ ಚೆನ್ನಾಗಿ ಮಾಡ್ತಾಯಿದ್ದೆ. ನೋಡಿ 7 ಚಪಾತಿ ಅಷ್ಟೇ ನಾನು ಮಾಡಿಟ್ಬಿಟ್ಟೆ. ಇದು ಯಾವಾಗ ಇವ್ರು ವೀಡಿಯೋ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ಹುಡುಗರು ನೋಡಿ ಒಂದು ಕಡೆ ಕ್ಯಾಮ್ರಾ ಇಟ್ಕೊಂಡು ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಆಡ್ತಾಯಿದ್ದಾರೆ. ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ಲೀಸ್ ಹೋಗಿ ಒಂದ್ಸಲಿ ರೆಸಿಪಿನ ನೋಡಿ. ನಂದು ಓಯ್ ಯಾಕೆ ಚೆನ್ನಾಯ್ತಲ್ಲ ವಿಷಯ ಬರ್ಡೇ 13 ಅಲ್ವ ಇವತ್ತು? 13 ತಾನೆ? 13 13 ಇವತ್ತು. 13 ಇವತ್ತು ಕಣೆ 13 ಎದ್ದೋಳು. 13 ರಮ್ಯ ಡೇಟ್ ಇವತ್ತು. ಎದ್ದೋಳ ಮೇಲೆ ನಾಳೆ ಕಣಮ್ಮ. ಗೊತ್ತು, ಎದ್ದೋಳು. ಆಯ್ತು ಗೊತ್ತೇನು, ಎದ್ದೋಳು. ಹದಿಮೂರು ಇವತ್ತು ಡೇಟು. ಏನು ಹೇಳು. ಬಾ ಆಯಿತು. ಏನು ಕೊಡ್ತಿದ್ದೀನಿ?
ಹ್ಯಾಪಿ ಬರ್ತ್ಡೇ ಕೇಕು ಕೇಕು ಕೇಕ್ ತಗೋರೋ ರೆಡಿ ಕೇಕ್ ತಗೋರೋಣ ವಾವ್ ಕೇಕ್ ಅಲ್ಲಿ ಅಲ್ಲ ಕೇಕ್ ಅಪ್ಪ ನಂದು ಅದು ಆನಂದ್ ಇವಾಗ ಅನ್ಸಪ್ಪ ಏ ಹಾಕು ಮನು. ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು. ಸೊ ಟೈಮು 12 ಗಂಟೆ 1 ನಿಮಿಷ ಆಗಿತ್ತು. ಸೊ ಅವ್ರನ್ನ ಎಬ್ಬರಿಸ್ಬಿಟ್ಟು ನಾನು ಸುಮ್ಮನೆ ಒಂದು ಟೀ ಶರ್ಟು ಚಡ್ಡಿ ಹಾಕ್ಕೊಳಪ್ಪ ಅಂತ ಹೇಳ್ಬಿಟ್ಟು ಬಂದು ಫಸ್ಟು ಕೇಕ್ ಕಟ್ ಮಾಡಿದ್ವಿ. ಸೊ ನಮ್ಮ ನಮೀಶ್ ಅಂತೂ ಕಟ್ ಮಾಡೋದಕ್ಕೆ ಮುಂಚೆನೇ ಅಲ್ಲಿರೋ ಬಾಲು ಅವು ಇವೆಲ್ಲ ತಿನ್ಕೊಂಡೇ ಬಿಟ್ಟಿದ್ದ. ಅವರಪ್ಪ ನಕ್ಕೊಂಡು ಕೇಕ್ ಕಟ್ ಮಾಡ್ತಾಯಿದ್ರು. ನಾನು ಇನ್ನೂ ಕಟ್ಟೇ ಮಾಡಿಲ್ಲ ಕಣೋ, ಆಲ್ರೆಡಿ ಎಲ್ಲ ನೀನು ತಿನ್ಕೊಂಬಿಟ್ಟಿದ್ಯಾ ಅಂತ. ಸೊ ಈ ಸಲ ಒಂಥರ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು. ಗೆಸ್ ಮಾಡ್ತೀರಾ ಯಾರಾದರೂ ಎಷ್ಟು ಏಜ್ ಇರ್ಬೋದು ಅಂತ? ಎನಿ ಗೆಸ್? ನೋಡೋಣ, ಗೆಸ್ ಮಾಡಿ ಒಂದು ಕಮೆಂಟ್ ಮಾಡಿ. ಒಂಥರ ಫ್ರೆಂಡ್ಸ್, ಮನೆಯಲ್ಲಿರೋ ಹೆಣ್ಮಕ್ಳುಗಳಿಗೆ ಗಂಡನ ಬರ್ತಡೇ, ಮಕ್ಕಳು ಬರ್ತಡೇ, ಆ್ಯನಿವರ್ಸರಿ, ಲವರ್ಸ್ ಡೇ ಇದೆಲ್ಲ ಎಷ್ಟು ಒಂದು ಖುಷಿ ಕೊಡುತ್ತೆ ಅಲ್ವಾ. ಆದರೆ ಬೇಜಾರೇನು ಗೊತ್ತಾ, ಗಂಡಸರುಗಳಿಗೆ ಅವೆಲ್ಲ ನೆನಪೇ ಇರಲ್ಲ. ಆದರೂ ಬರ್ತಡೇಗಳೆಲ್ಲ ನೆನಪಿಟ್ಕೊಂಡಿಲ್ಲ ಅಂದರೆ ಈಗಿನ ಟೈಮಲ್ಲಿ ಕೇಳಬೇಕಾ, ಫುಲ್ಲು ಮುನ್ಸು ಕೋಪ ಎಲ್ಲ ಬಂದ್ಬಿಟ್ಟಿರತ್ತೆ. ಸೊ ಹಂಗಾಗಿ ಅದು ಕೂಡ ನೆನಪಿಟ್ಕೊಂಡಿರಬೇಕು. ಮತ್ತು ತಿರ್ಗಿ ಮಾರನೇ ದಿವಸ ಬೆಳಗ್ಗೆ ಅಲ್ಲ, ಇದು ಸಂಜಿನ ವಿಡಿಯೋ. ಸೊ ಸಂಜೆ ಸೌಮ್ಯ ಮತ್ತು ನಮ್ಮಮ್ಮ, ಕಾರ್ತಿಕು, ಗುಬ್ಬಿ ಎಲ್ಲ ಬಂದಿದ್ದರು. ಸೊ ಹಂಗಾಗಿ ಅವತ್ತು ಕೂಡ ಅವರು ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸ್ತಾ ಇದ್ದಾರೆ. ಕೇಕೆಲ್ಲ ಕಟ್ ಮಾಡಿಸಾದ್ಮೇಲೆ ಊಟ ಎಲ್ಲ ಮಾಡಿಕೊಂಡು ಅವ್ರ ಮನೆಗೆ ಅವ್ರು ಹೋದರು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ನಾನು ಏನೆಲ್ಲ ಕ್ವಶನ್ಸ್ ಕೇಳಿದ್ದೀನಿ ಅದಕ್ಕೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ ನಾನು ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು.